ಸಚಿವರಾಗಿ ಆಯ್ಕೆಯಾಗಿರುವ ಕೆಎಚ್ ಮುನಿಯಪ್ಪ ಹಾಗೂ ಕೆಎಸ್ ಬಸವಂತಪ್ಪ ಅವರಿಗೆ ಸಂಡೂರು ಮಾದಿಗ ಸಮುದಾಯದ ಯುವಕರು ಮತ್ತು ಮುಖಂಡರು ಬೆಂಗಳೂರಲ್ಲಿ ಗೌರವ ಸನ್ಮಾನ ನೀಡಿ ಅಭಿನಂದಿಸಿದ್ರು. ಈ ವೇಳೆ ಸಂಡೂರು ತಾಲೂಕಿನ ಮಾದಿಗ ಸಮುದಾಯದ ಕುಂದುಕೊರತೆಗಳು ಹಾಗೂ ವಿವಿಧ ಸಮಸ್ಯೆಗಳ ಕುರಿತು ಸಚಿವರೊಂದಿಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ. ವೀಕ್ಷಕರೇ, ಪ್ರಸ್ತುತ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಾದಿಗ ಸಮುದಾಯದಿಂದ ನೂತನ ಸಚಿವರಾಗಿ ಮರು ಆಯ್ಕೆಯಾಗಿರುವ ಕೆಎಚ್ ಮುನಿಯಪ್ಪ ಮತ್ತು ನೂತನ ಸಚಿವರಾದ ಕೆಎಸ್ ಬಸವಂತಪ್ಪರವರನ್ನು ಸಂಡೂರು ಮಾದಿಗ ಸಮುದಾಯದಿಂದ ಸನ್ಮಾನಿಸಿ ಗೌರವದ ಅಭಿನಂದನೆ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಮಾದಿಗ ಸಮುದಾಯದ ಹಿರಿಯರು ಮತ್ತು ಮಾಜಿ ಸಚಿವರಾದ ಎಚ್ ಆಂಜನೇಯರವರನ್ನು ಹಾಗೂ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜರವರನ್ನು ಭೇಟಿಯಾಗಿ ಸಮುದಾಯದ ಕುಂದುಕೊರತೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ. ನೂತನ ಕಾರ್ಮಿಕ ಸಚಿವರಾಗಿ 4ನೇ ಬಾರಿಗೆ ಸಚಿವ ಸ್ಥಾನವನ್ನು ಅಲಂಕರಿಸಿ ಜನಮನ್ನಣೆ ಗಳಿಸಿರುವ ಸಂತೋಷ್ ಲಾಡರ್ ಅವರನ್ನು ಭೇಟಿಯಾಗಿ ಸನ್ಮಾನಿಸಿ ಗೌರವ ಅಭಿನಂದನೆ ಸಲ್ಲಿಸಲು ಉತ್ಸುಕರಾಗಿದ್ದ ಸಂಡೂರು ತಾಲೂಕು ಮಾದಿಗ ಸಮುದಾಯಕ್ಕೆ ದೊಡ್ಡ ಮಟ್ಟದ ನಿರಾಸೆ ಉಂಟಾಗಿದ್ದು ಕೊಂಚ ಬೇಸರದ ಸಂಗತಿ. ಹಾರ ತುರಾಯಿಗಳೊಂದಿಗೆ ಸಂತೋಷ್ ಲಾಡರ್ ಅವರ ಮನೆಗೆ ತೆರಳಿದಾಗ ಅವರು ಕೊಂಚ ಅನಾರೋಗ್ಯದಿಂದ 2 ದಿನಗಳ ಕಾಲ ಜನಸಂಪರ್ಕದಿಂದ ದೂರ ಇದ್ದಾರೆ ಎಂಬ ಮಾಹಿತಿ ತಿಳಿದು ಫೋನ್ ಕಾಲ್ ಮೂಲಕ ಯೋಗಕ್ಷೇಮ ವಿಚಾರಿಸಿ ಹಿಂದಿರುಗಿದ್ದಾರೆ. ನಂತರ ಬಳ್ಳಾರಿ ಜಿಲ್ಲೆಯ ನೂತನ ಉಸ್ತುವಾರಿ ಸಚಿವರಾದ ಬಿ ನಾಗೇಂದ್ರರವರನ್ನು ಕೂಡ ಭೇಟಿಯಾಗಲು ಸಾಧ್ಯವಾಗದೆ ನಿರಾಶರಾಗಿ ಸಂಡೂರಿಗೆ ಹಿಂದಿರುಗಿದ್ದಾರೆ. ನೂತನ ಸಚಿವರನ್ನು ಅಭಿನಂದಿಸಲು ತೆರಳಿದ್ದವರಲ್ಲಿ ಸಂಡೂರು ತಾಲೂಕಿನ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ಐಹೊಳೆ, ಮಾದಿಗ ಸಮುದಾಯದ ಮುಖಂಡರಾದ ವಿಎಸ್ಎಲ್ ಮರುಸ್ವಾಮಿ, ವಿಠಲಾಪುರ ಚೌಡಪ್ಪ, ಬಾವಳಿ ಜಂಬಣ್ಣ, ಲಕ್ಷ್ಮೀಪುರ ಕಾಶಪ್ಪ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ, ಡಿಎಸ್ಎಸ್ ಸಂಡೂರು ತಾಲೂಕು ಮಾಜಿ ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ, ಸಂಡೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ್ ಬ್ರೂಸ್ಲಿ, ಅಂಬೇಡ್ಕರ್ ಕಲ್ಯಾಣ ಸೇವಾ ಸಮಿತಿ ಅಧ್ಯಕ್ಷರಾದ ಎಲ್ ಪಂಪಾಪತಿ ಹಾಗೂ ಉಪಾಧ್ಯಕ್ಷರಾದ ಬಂಡ್ರಿ ದುರ್ಗೇಶ್ ಮತ್ತು ಗರುಡ ನ್ಯೂಸ್ ಕರ್ನಾಟಕ ವರದಿಗಾರರಾದ ದುರ್ಗೇಶ್ ವೈಡಿವೈ, ಬಂಡ್ರಿ ರಮೇಶ್, ವಿಠಲಾಪುರ ಗುರುಮೂರ್ತಿ, ಬಾವಳ್ಳಿ ಮಹೇಶ್, ವಿಠಲಾಪುರ ರವಿ, ಬಾವಳ್ಳಿ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಗರುಡ ನ್ಯೂಸ್ ಕರ್ನಾಟಕದ ವಿಶೇಷ ವರದಿ. ನಾನು ಮಲ್ಲೇಶ್ ಕಮತೂರು.